ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಇದು ಬಂದು ಅವಿ ಬರ್ತ್ಡೇ ದಿನದ ವಿಡಿಯೋ ಆಗಿರುತ್ತೆ. ತುಂಬ ದಿನ ಆದಮೇಲೆ ನಾನು ಈ ವಿಡಿಯೋನ ಎಡಿಟ್ ಮಾಡಾಕ್ತಾ ಇದ್ದೀನಿ. ಯಾಕೆಂದರೆ ಸಣ್ಣ ಪುಟ್ಟ ರೀಸನ್ ಇತ್ತು, ಅದು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗೆ ಇವತ್ತು ಭಾನುವಾರ, ಅವಿ ಬರ್ತ್ಡೇ ಆಲ್ರೆಡಿ ಸೆಪ್ಟೆಂಬರ್ 15 ಅವಿ ಬರ್ತ್ಡೇ ಆಗಿದ್ದು. ನಾನು ಒಂದು 10 ಡೇಸ್ ಆದಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಊರಿಗೆ ಹೋಗಿದ್ವಲ್ಲ, ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ನೀವು ನೋಡಿರ್ಬೋದು. ನಾವು ಊರಿಗೆ ಹೋಗಿದ್ವಿ, ಏನೇನೆಲ್ಲ ಫೋಟೋಶೂಟ್ ಮಾಡಿಸ್ಕೊಂಡು, ಶನಿವಾರ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡು ಆಮೇಲೆ ನಾವು ಊರಿಗೆ ಹೋಗಿ ಊರಲ್ಲೇ ಸ್ಟೇ ಆದ್ವಿ. ಏಕೆಂದರೆ ಇಲ್ಲೇನು ಬರ್ತಡೇ ಮಾಡೋದು ಬೇಡ, ಸಿಂಪಲ್ಲಾಗಿ ಬರ್ತಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಊರಲ್ಲಿ ಇದ್ದೀವಿ. ಹೇಗಿದ್ರು ಊರಲ್ಲಿ ಇದ್ವಲ್ಲ, ಅಲ್ಲಿಂದ ಸಾಯಿಬಾಬಾ ದೇವಸ್ಥಾನ ಹತ್ರ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಗೆಜ್ಜಲಗೆರೆ ಹೈವೇ ಅಂದರೆ ಬೆಂಗಳೂರು ಟು ಮೈಸೂರು ಹೈವೇನಲ್ಲಿ ಸಾಯಿಬಾಬಾ ದೇವಸ್ಥಾನ ಇದೆ. ಗೆಜ್ಜಲಗೆರೆ ಮತ್ತು ಆನಕೆರೆಗೆ ನಿಯರ್ ಆಗಿರುವಂಥ ಸಾಯಿಬಾಬಾ ದೇವಸ್ಥಾನ ಇದು. ನಮ್ಮ ಮಂಡ್ಯದಲ್ಲೇ ಅತಿ ದೊಡ್ಡ ಸಾಯಿಬಾಬಾ ದೇವಸ್ಥಾನ ಅಂತಲೇ ಹೇಳ್ಬೋದು. ಆವಾಗ ನಾವು ಜಾಸ್ತಿ ಊರಲ್ಲಿದ್ದಾಗ ಅವಾಗ ಈ ದೇವಸ್ಥಾನಕ್ಕೆ ಬರ್ತಾ ಇದ್ವಿ. ಇವಾಗ ಸ್ವಲ್ಪ ಮಕ್ಕಳು ಅದು ಇದು ಅಂತ ಅಂದ್ಕೊಂಡು ಸ್ವಲ್ಪ ಬ್ಯುಸಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಇನ್ನೆಲ್ಲೂ ಹೊರಗಡೆ ಹೋಗೋದು ಬೇಡ, ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಅಂದರೆ ಆಲ್ಮೋಸ್ಟು ನಾವು ಬಂದಾಗ ಟೈಮ್ ಬಂದು ಇಲ್ಲಿ 11:30 11:45 ಆಗಿಬಿಟ್ಟಿತ್ತು ಇಲ್ಲಿಗೆ ಬಂದಾಗ. ಇನ್ನು ಚಾರ್ವಿಗೆ ಇವತ್ತು ಟ್ಯೂಷನ್ ಬೇರೆ ಇದೆ. ಇನ್ನು ಈ ದೇವಸ್ಥಾನ ಬಂದು ತುಂಬಾ ಸೈಲೆಂಟ್ ಪ್ಲೇಸಲ್ಲಿರೋದು, ಅಂದರೆ ಗದ್ದೆ ಬೈಲಲ್ಲಿದೆ. ಹಾಗಾಗಿ ತುಂಬ ವಾತಾವರಣ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾವು ಹೈವೇ ರೋಡಿಂದ ಒಂದು 3/4 ಕಿಲೋಮೀಟರ್ ಆಗುತ್ತೇನೆ ಒಳಗಡೆಗೆ. ಅಲ್ಲಿಂದ ಬಂದರೆ ಫುಲ್ ಯಾವುದೇ ಮನೆಗಳೇ ಆಗಿರ್ಬೋದು ಏನೂ ಇಲ್ಲ, ಡಿಸ್ಟರ್ಬೆನ್ಸೇ ಇಲ್ಲ, ಯಾವುದೇ ವೆಹಿಕಲ್ ಸೌಂಡ್ ಏನಿರೋದಿಲ್ಲ. ಅಂದರೆ ದೇವಸ್ಥಾನ ರಶ್ ಇದ್ದಾಗ ಮಾತ್ರ ಸ್ವಲ್ಪ ಗೀಜಿ ಅನಿಸುತ್ತೆ. ಗುರುವಾರ ಟೈಮು ತುಂಬಾ ರಶ್ ಇರುತ್ತೆ ಇಲ್ಲಿ. ಎಷ್ಟು ರಶ್ ಇರುತ್ತೆ ಅಂದರೆ ತುಂಬ ರಶ್ ಇರುತ್ತೆ. ಕ್ಯೂ ಅಲ್ಲಿ ಇರಬೇಕು, ಮತ್ತು ಗಾಡಿ ಪಾರ್ಕಿಂಗ್ ಹಾಕಬೇಕಾದ್ರೂ ತುಂಬ ಹಿಂದೆನೇ ಹಾಕಬೇಕಾಗತ್ತೆ. ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಜನ ಏನು ಜಾಸ್ತಿ ಬಂದಿರಲಿಲ್ಲ. ಒಂದು 3-4 ಜನ ಕಂಡ್ರು ಅಷ್ಟೇ, ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ರು. ಇನ್ನು ಚಾರ್ವಿಗೆ ಇವತ್ತು ಟ್ಯೂಷನ್ ಇದ್ದಿದ್ದರಿಂದ ಸ್ವಲ್ಪ ಬೇಗನೆ ಹೊರಟ್ಬಿಡೋಣ. ಕರೆಕ್ಟಾಗಿ ಅವಳಿಗೆ 1:10ಕ್ಕೆ ಆಟೋ ಬರ್ತಿತ್ತು. ಅಷ್ಟರಲ್ಲೆಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಹೋಗಿ ಊಟನೂ ಮುಗಿಸ್ಕೊಂಡು ಅವಳು ಕಳಿಸೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಪ್ಲ್ಯಾನ್ ಮಾಡಿಕೊಂಡೆ ಹೋದ್ವಿ. ಬಟ್ ನಾವು ಎಂಟ್ರೆನ್ಸಲ್ಲೆಲ್ಲ ಪೂಜೆ ಮುಗಿಸಿ ಅದು ಇದು ಎಲ್ಲ ಮುಗಿಸೋಷ್ಟರಲ್ಲಿ ಕರೆಕ್ಟಾಗಿ 12 ಗಂಟೆ ಆಯಿತು. ಇನ್ನು ಮಹಾಮಂಗಳಾರತಿ ಟೈಮು 12 ಗಂಟೆಗೆ. ಒಂಥರ ಮಹಾಮಂಗಳಾರತಿನ ಬಿಟ್ಬಿಟ್ಟು ಬರೋದಕ್ಕೂ ಆಗೋದಿಲ್ಲ, ಇರೋದಕ್ಕೂ ಆಗೋದಿಲ್ಲ ಅನ್ನೋ ಥರ ಆಗಿಬಿಡ್ತು. ಆದರೂ ಪರವಾಗಿಲ್ಲ, ಟೈಮ್ ಎಷ್ಟೊತ್ತಾಗುತ್ತೋ ನೋಡೋಣ ಅಂತ ಅಂದ್ಬಿಟ್ಟು ಮಹಾಮಂಗಳಾರತಿ ಕೂತ್ಕೊಟ್ಬಿಟ್ವಿ. ಕರೆಕ್ಟಾಗಿ ಒಂದು 12:30 ಆಯಿತು ಅನಿಸುತ್ತೆ ಮಹಾಮಂಗಳಾರತಿ ಎಲ್ಲ ಮುಗಿಸೋಷ್ಟರಲ್ಲಿ. ಒಂದು ಅರ್ಧ ಗಂಟೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ರಿಂದ ಅವಿ ಅಂತೂ ಅಲ್ಲಿ ಹಿಡಿಯೋದಕ್ಕೆ ಆಗ್ತಾ ಇರಲಿಲ್ಲ. ಅದು ಇದು ಮಾಡ್ತಾಯಿದ್ಲು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಅಂತೂ ಏನು ಗೊತ್ತಲ್ಲ, ಜನ ಇರಲೇ ಇಲ್ಲ. ಆರಾಮಾಗಿ ದೇವ್ರ ದರ್ಶನ ಎಲ್ಲ ಆಯಿತು. ತುಂಬಾ ಫ್ರೀ ಇತ್ತು. ನಾನು ಆಲ್ಮೋಸ್ಟು ಗುರುವಾರ ಟೈಮ್ ಬರ್ತಿದ್ವಿ, ಆವಾಗ ತುಂಬ ರಶ್ ಇರ್ತಿತ್ತು. ಮತ್ತು ಊಟ ಎಲ್ಲ ಅಲ್ಲೇ ಕೊಡ್ತಿದ್ರು. ಆವಾಗ ಮಹಾಮಂಗಳಾರತಿ ಏನಾದರೂ ನೋಡಬೇಕು ಅಂದರೆ ತುಂಬ ಕ್ಯೂ ಸಿಸ್ಟಮ್ಮು, ನೋಡೋದಕ್ಕೆ ಆಗ್ತಿರಲಿಲ್ಲ. ಯಾರು ಫಸ್ಟ್ ಬರ್ತಾರೆ ಅವರು ಮಾತ್ರ ಒಳಗಡೆ ಇರ್ತಿದ್ರು. ಇನ್ನು ನಾವು ಎಲ್ಲ ಲಾಸ್ಟಲ್ಲಿ ಬಂದರೆ ಆಚೆಗಡೆ ಇರಬೇಕಾಗಿತ್ತು. ಬಟ್ ಇವತ್ತು ಹಾಗೇನಿಲ್ಲ, ಪ್ರತಿದಿನ ಮಹಾಮಂಗಳಾರತಿ ಮಾಡ್ತಾರೆ 12 ಗಂಟೆ ಟೈಮಲ್ಲಿ. ಅದೇ ಗುರುವಾರ ಟೈಮ್ ರಶ್ ಇರ್ತಿತ್ತಲ್ಲ, ಆವಾಗ ನಾವು ನೋಡೋದಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಒಂದು ಅರ್ಧ ಗಂಟೆ ಕೂತಿದ್ದೆ, ಪೂಜೆ ಮುಗಿಸ್ಕೊಂಡೆ ಹೊರಟ್ವಿ. ಆಮೇಲೆ ಇಲ್ಲೆಲ್ಲ ಧೂಪ ಕೊಡ್ತಾರೆ, ಒಂದು 10 ರೂಪೀಸ್ ಏನೋ ಅನಿಸುತ್ತೆ. ಆ ಧೂಪನ ಹಾಕ್ಬಿಟ್ಟು ಆಮೇಲೆ ದೇವ್ರ ದರ್ಶನ ಮಾಡಿಕೊಂಡು ಹೊರಡುವಂಥದ್ದು. ಇನ್ನು ಊಟ ಏನು ಇರಲಿಲ್ವಲ್ಲ ಇವತ್ತು ಭಾನುವಾರ, ಇನ್ನು ಮನೆಯಲ್ಲೇ ಹೋಗಿ ಊಟ ಮುಗಿಸೋಣ ಅಂತ ಅಂದ್ಬಿಟ್ಟು. ಇನ್ನು ನಮಗೇನು ಊಟ ಬೇಗ ಮಾಡೋ ಅವಶ್ಯಕತೆ ಇರಲಿಲ್ಲ. ಬಟ್ ಚಾರ್ವಿಗೆ ಊಟ ಮಾಡಿಸಿ ಆಮೇಲೆ ಅವಳು ಟ್ಯೂಷನ್ ಕಳಿಸೋಷ್ಟ್ರಲ್ಲಿ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಬೇಗನೆ ಹೊರಟ್ಬಿಟ್ವಿ. ಇನ್ನು ಆಲ್ಮೋಸ್ಟ್ ಇಲ್ಲಿ ನಿಯರ್ ಇರೋರಿಗೆ ಈ ದೇವಸ್ಥಾನ ಗೊತ್ತೇ ಇರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ ದೇವಸ್ಥಾನ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಆ ಬೆಂಗಳೂರು ಮೈಸೂರು ಹೈವೇನಲ್ಲಿ ಓಡಾಡ್ತಾ ಇದ್ದರೆ ಈ ದೇವಸ್ಥಾನಕ್ಕೆ, ಅಂದರೆ ನಾವು ಶಿರಡಿಗೆಲ್ಲ ಹೋಗೋದಕ್ಕಾಗೋದಿಲ್ಲ, ಇಲ್ಲಿ ಹತ್ರದಲ್ಲೇ ಇರೋವಂಥ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಬೇಕು
ಅಂತ ಇಂಟ್ರೆಸ್ಟ್ ಇದ್ದರೆ ಗಿಜ್ಜಲಗೆರೆ ಅನ್ಕೆರೆ ಮಧ್ಯದಲ್ಲಿ ಈ ದೇವಸ್ಥಾನ ಇದೆ, ಹೈವೇ ರೋಡಲ್ಲೇ ಇದೆ. ನಿಮ್ದೇನಾದರೂ ಸಂಕಲ್ಪ ಇದ್ದರೆ ಖಂಡಿತ ದೇವರ ಹತ್ರ ಹೋಗಿ ಕೇಳಿಕೊಂಡು ನೆರವೇರಿಸ್ಕೊಳ್ಳಿ. ಖಂಡಿತ ಸಾಯಿಬಾಬಾ ಅಂದರೆ ಒಂಥರ ಪಾಸಿಟಿವ್ ಅಂತಲೇ ಹೇಳ್ಬೋದು. ತುಂಬಾ ಒಳ್ಳೇದು ಮಾಡ್ತಾನೆ ದೇವರು ಅಂತಲೇ ಹೇಳ್ಬೋದು. ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಬಂದಮೇಲೆ ನಾನು ಮಧ್ಯಾಹ್ನದಿಂದ ಏನು ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಿರಲಿಲ್ಲ, ಮನೇಲಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಇನ್ನು ಈವ್ನಿಂಗು ಕೇಕೆಲ್ಲ ಕಟ್ ಮಾಡೋಣ ಅನ್ನೋಷ್ಟರಲ್ಲಿ ಗಣಪತಿ ಬಿಡ್ತಾಯಿದ್ರು. ಹಾಗಾಗಿ ಗಣಪತಿ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇಲ್ಲಿ ಗಣಪತಿ ಹತ್ರ ಬಂದ್ವಿ. ಈ ಮಕ್ಕಳಿಗೆ ನಮ್ಮ ಥರ ಎಲ್ಲ ಊರ ಮಕ್ಕಳು ಅಷ್ಟೇ ಅನಿಸುತ್ತೆ, ಗಣಪತಿ ಬಿಡೋದು ಅಂದರೆ ಅದು ಏನು ಖುಷಿನೋ, ಡ್ಯಾನ್ಸು, ಪಟಾಕಿ, ಒಂಥರ ಅವ್ರಿಗೇನೋ ಖುಷಿ. ಇದರಲ್ಲಿ ಗಣಪತಿ ಅಂದ್ರೇ ಒಂಥರ ಗಂಡು ಮಕ್ಳಿಗಂತೂ ಹಬ್ಬದ ದಿನ ಹೆಣ್ಮಕ್ಳು ಮಿಂಚ್ತಾ ಇದ್ದರೆ, ಇನ್ನು ಗಣಪತಿ ಬಿಡೋ ಟೈಮಲ್ಲೆಲ್ಲ ಗಂಡು ಮಕ್ಳದೇ ಹವಾ ಅಂತ ಹೇಳ್ಬೋದು. ಆ ಗಣಪತಿನ ಡೆಕೋರೇಷನ್ ಮಾಡೋದೇ ಆಗಿರ್ಬೋದು, ಇನ್ನೆಲ್ಲ ಫ್ರೆಂಡ್ಸು ಜೊತೆ ಸೇರಿ ಎಂಜಾಯ್ ಮಾಡೋದೇ ಆಗಿರ್ಬೋದು, ತುಂಬಾ ಎಂಜಾಯ್ ಮಾಡ್ತಾರೆ ಇಲ್ಲಿ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿಂದೆಲ್ಲ ಗಣಪತಿ ಹೊರಟ ಮೇಲೆ ನಾವು ಸ್ವಲ್ಪ ಇನ್ನು ಮನೆಯಲ್ಲಿ ಹೋಗಿ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಸಿಂಪಲಾಗಿ ಕೇಕ್ ತರಿಸಿದ್ವಿ. ಇನ್ನು ಎಲ್ಲ ಫ್ಯಾಮಿಲಿ ಇಲ್ಲೇ ಇದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲರೂ ಸೇರಿ ಈಗ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಅಣ್ಣ ತಿನ್ಬಿಡ್ತಾಳೆ, ಬೇಡ ಇದು ಆಟ ಆಡೋದು, ತಿನ್ನಂಗಿಲ್ಲ. ಚಾಕ್ಲೇಟ್ ಎಲ್ಲ ಬಾಲ್ ಅದು ತಿಂಡಿ ಎಲ್ಲ ಬಾಲ್ ಚೆಂಡು ಮುಂದಕ್ಕೆ ಎಲ್ಲಾರ ಮಕ್ಕ ಕಡ್ಲೆ ಇನ್ನು ಗಣಪತಿ ಬಿಡೋ ಹತ್ರ ಇದ್ದಿದ್ದ ಮಕ್ಕಳೆಲ್ಲನೂ ಕರ್ಕೊಂಡು ಬಂದಿದ್ರು ಹುಡುಗರು. ಹಾಗಾಗಿ ಅವರೆಲ್ಲ ಬೇಗ ಹೋಗ್ಬೇಕಿತ್ತು ಅಂತ ಅಂದ್ಬಿಟ್ಟು ಜಸ್ಟ್ ಒಂದು ನಿಮಿಷದಲ್ಲಿ ಒಂದು ಫೋಟೋ ಎಲ್ಲ ತೆಗೆಸ್ಕೊಂಡು ಇನ್ನು ಕೇಕ್ ಪಾಪ ಇನ್ನು ಹೊರಟೋಗ್ತಾಯಿದ್ರು. ಹಾಗಾಗಿ ಕೇಕ ಅರ್ಧ ಕಟ್ ಮಾಡಿ ಕೊಟ್ಬಿಡೋಣ ಇದು ಅವ್ರಿಗೆ ಎಲ್ಲರಿಗೂ ಸ್ವಲ್ಪನ, ಆಮೇಲೆ ಮಿಕ್ಕಿದ್ದೆಲ್ಲ ಫೋಟೋ ತೆಗೆಸ್ಕೊಂಡು ಕೇಕ್ ಕಟ್ ಮಾಡಿಸ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಫಸ್ಟು ಮಕ್ಕಳಿಗೆಲ್ಲ ಕೊಟ್ಬಿಡೋಣ ಅಂದ್ಬಿಟ್ಟು ಕೊಡ್ತಾಯಿದ್ವಿ. ಏಕೆಂದರೆ ಗಣಪತಿ ಇನ್ನೂ ಮುಂದೆ ಹೊರಟೋಗ್ಬಿಡುತ್ತೆ ಅಂದ್ಬಿಟ್ಟು ಎಲ್ಲ ಟೆನ್ಷನಲ್ಲಿದ್ದರು. ಇನ್ನು ಚಾರ್ವಿ, ನಮ್ಮ ಕೈಲಾಶ್, ಕಲ್ಪಿತ್ ಎಲ್ಲರೂ ಕೂಡ ಅಲ್ಲೇ ಇದ್ದಿದ್ದವರು. ಇವತ್ತು ಚಾರ್ವಿನೂ ಅಷ್ಟೇ ಟ್ಯೂಷನಿಂದ ಬಂದಿದ್ದಾವಿಂದ ಫುಲ್ ಗಣಪತಿ ಹತ್ರನೇ ಇದ್ಲು. ಯಾಕೆಂದರೆ ಅವಳೇನು ಯಾವಾಗೂ ಹೋಗ್ತಿರ್ಲಿಲ್ಲ. ಈ ವರ್ಷ ಅಂತೂ ಎಲ್ಲ ಫ್ರೆಂಡ್ಸ್ ಜಾಸ್ತಿ ಇದ್ದರು ಅಂತ ಅಂದ್ಬಿಟ್ಟು ಅವಳು ಅವ್ರ ಜೊತೆ ಹೋಗಿ ಫುಲ್ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಅದನ್ನೆಲ್ಲ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ನಾನು ಈ ಬ್ಯುಸಿನಲ್ಲಿದ್ದೆ, ಹಾಗಾಗಿ ಮಾಡಿಲ್ಲ. ಇನ್ನು ಮಕ್ಕಳಿಗೆಲ್ಲ ಕೇಕ್ ಕೊಟ್ಟಾಗಿದ್ದಾದಮೇಲೆ ಅವರೆಲ್ಲ ಜಾಗ ಖಾಲಿ ಮಾಡಿದ್ರು. ಕೇಕೆಲ್ಲ ತಿನ್ಕೊಂಡು ನಾವು ಪುನಃ ಗಣಪತಿ ಹತ್ರ ಹೋಗಬೇಕು, ಅಲ್ಲೆಲ್ಲ ನೋಡಬೇಕು ಅಂತ ಅಂದ್ಬಿಟ್ಟು ಅವರೆಲ್ಲ ಹೊರಟ್ಬಿಟ್ರು. ಇನ್ನು ಆಮೇಲೆ ಮಕ್ಕಳೆಲ್ಲ ಹೋಗಿದ್ದಾದಮೇಲೆ ಒಬ್ಬೊಬ್ಬರೇ ಅವರೇ ಹೋಗಿ ಫೋಟೋಸ್ ಎಲ್ಲ ತೆಗೆಸ್ಕೋತಾ ಇದ್ವಿ. ಇನ್ನು ಕ್ಯಾಮ್ರಾ ಬಂದು ನಮ್ಮ ಚೇತು ಹೇಗಿದ್ರು ಕ್ಯಾಮ್ರಾ ನಿನ್ನೆ ಫೋಟೋಶೂಟ್ಗೆ ಅಂದ್ಬಿಟ್ಟು ತಂದಿದ್ನಲ್ಲ, ಅದು ಹಾಗೆ ಇಟ್ಕೊಂಡಿದ್ದ. ಈಗ ಹಾಗಾಗಿ ಅದೇ ಕ್ಯಾಮ್ರಾದಲ್ಲೇ ನಾವು ಫೋಟೋಸು ತೆಗೆಸ್ತಾ ಇದ್ವಿ. ತುಂಬ ಗ್ರ್ಯಾಂಡಾಗಿ ಡೆಕೋರೇಷನ್ ಏನು ಮಾಡಿರಲಿಲ್ಲ, ತುಂಬ ಸಿಂಪಲ್ಲಾಗಿ ನಾವು ಡೆಕೋರೇಷನ್ ಏನೂ ಮಾಡಿಲ್ಲ. ಜಸ್ಟ್ ಹಿಂದೆಗಡೆ ಒಂದು ಬೆಡ್ ಸ್ಪ್ರೆಡ್ ಹಾಕಿ ಅದ್ರ ಮೇಲ್ಗಡೆ ಜಸ್ಟ್ ಹ್ಯಾಪಿ ಬರ್ತ್ಡೇ ಅಂತ ಹಾಕಿ ಕೇಕ್ ಕಟ್ ಮಾಡಿಸ್ತಾ ಇರೋದು. ನಮಗೆ ಸ್ವಲ್ಪ ಎಲ್ಲ ರೆಡಿ ಮಾಡೋದಕ್ಕೆ ಅಂದರೆ ಸ್ವಲ್ಪ ಡೆಕೋರೇಷನ್ ಮಾಡೋದಕ್ಕೆ ಅಷ್ಟೇ ಟೈಮ್ ಇರಲಿಲ್ಲ. ಮತ್ತು ಏಕೆಂದರೆ ಇನ್ನು ನಮ್ಮ ಊರಲ್ಲಿ ಎಲ್ಲರೂ ಸೇರಿಕೊಂಡು ಗಣಪತಿ ಕೂರಿಸಿದ್ದು, ಹಾಗಾಗಿ ಎಲ್ಲರೂ ನಮ್ಮ ಯಜಮಾನ್ರೇ ಆಗಿರ್ಬೋದು ಎಲ್ಲರೂ ಗಣಪತಿ ಹತ್ರ ಸೇರ್ಕೊಂಡು ಬಿಟ್ಟರು. ಹಾಗಾಗಿ ನಮಗೆ ಅಷ್ಟು ಅಡುಗೆ ಮಾಡಿಕೊಂಡು ಇಷ್ಟೆಲ್ಲ ರೆಡಿ ಮಾಡೋದು ಟೈಮ್ ಸಿಕ್ಕಿರಲಿಲ್ಲ. ಆಮೇಲೆ ಸರಿಯಾಗಿ ಪ್ರಿಪ್ರೇಷನ್ನು ಮಾಡ್ಕೊಂಡಿರಲಿಲ್ಲ. ನಾವು ಜಸ್ಟ್ ಒಂದು ಕೇಕ್ ತೊಗೊಂಡು ಬಂದು ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಆಮೇಲೆ ಫೋಟೋ ಕ್ಯಾಮ್ರಾದಲ್ಲಿ ತೆಗಿಸ್ತೀವಿ ಅನ್ನೋ ಐಡಿಯಾನೂ ಇರಲಿಲ್ಲ. ಆಮೇಲೆ ನಮ್ಮ ಚೇತು ಕೇಳಿದ್ಮೇಲೆ ಕ್ಯಾಮ್ರಾ ಇಲ್ಲೇ ಇದೆ ಕಣಕ್ಕ ಅಂತ ಹೇಳ್ದ. ಆಮೇಲೆ ಪ್ಲ್ಯಾನ್ ಮಾಡಿಕೊಂಡು ಸರಿ ಕ್ಯಾಮ್ರಾದಲ್ಲಿ ಫೋಟೋ ತೆಗ್ಸೋಣ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಇನ್ನೇನೂ ಮಾಡಿರಲಿಲ್ಲ. ನಾಳೆ ಹೋದ ವರ್ಷದ್ದೇ ಒಂದು ಹ್ಯಾಪಿ ಬರ್ತ್ಡೇ ಅದು ಇದಿತ್ತು, ಅದನ್ನೇ ಹಾಕ್ಬಿಟ್ಟು ಹೇಗೆ ಬರುತ್ತೋ ಬರಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿ ಫೋಟೋಸ್ ತೆಗೆಸಿದ್ವಿ. ಇನ್ನು ನೈಟ್ ಊಟಕ್ಕೆ ಅಂತ ಅಂದ್ಬಿಟ್ಟು ನಾವು ಫಸ್ಟು ಬೇಗ ಕೇಕೆಲ್ಲ ಕಟ್ ಮಾಡಿಬಿಟ್ಟು ಇನ್ನು ನಾವು ಮದ್ದೂರಿಗೆ ಹೊಟ್ಟೋಗ್ಬಿಡೋಣ, ಇನ್ನು ನಾಳೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಆಮೇಲೆ ಇಲ್ಲಿ ಗಣಪತಿ ಬಿಡೋ ಅಷ್ಟೊತ್ತು ಲೇಟ್ ಆಗಿಬಿಡುತ್ತೆ, 8 ಗಂಟೆ ಆಗುತ್ತೆ ಅಂತಂದರು. ಇನ್ನು ಅಲ್ಲಿವರೆಗೂ ಇನ್ನು ಊಟ ಎಲ್ಲ ಏನು ಮಾಡೋದು, ಇನ್ನು ಎಲ್ಲರಿಗೂ ಹೇಗಿದ್ರು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಮಶ್ರೂಮ್ ತರಿಸಿ ಮಶ್ರೂಮ್ ಬಿರಿಯಾನಿ ಮಾಡಿದ್ವಿ. ಇಲ್ಲಿ ಇವತ್ತು ನಾನ್ ವೆಜ್ಜು ಭಾನುವಾರ ಮಾಡ್ಬೋದಿತ್ತು, ಬಟ್ ಗಣಪತಿ ಬಿಡ್ತಾ ಇರೋದ್ರಿಂದ ನಾನ್ ವೆಜ್ ಮಾಡೋ ಆಗಿಲ್ಲ ಅಂತ ಅಂದ್ಬಿಟ್ಟು ಬೇಗ ಆಗೋ ಥರ ಸಿಂಪಲ್ಲಾಗಿ ಮಶ್ರೂಮ್ ಬಿರಿಯಾನಿ ಮಾಡಿದ್ವಿ. ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಕೀರೆಲ್ಲ ಮಾಡಿ
ಏನಾದರೂ ಸ್ವೀಟ್ ಮಾಡಬೇಕಲ್ವ, ಏನಾದರೂ ಸ್ಪೆಷಲ್ ಡೇ ಅಂತ ಅಂದಮೇಲೆ ಏನಾದರೂ ಸ್ವೀಟ್ ಮಾಡಿದ್ರೆ ಚೆಂದ ಅಂದ್ಬಿಟ್ಟು ಸ್ವಲ್ಪ ಖೀರ್ ಮಾಡಿದ್ವಿ. ಇದು ಅಷ್ಟೇ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಅಡುಗೆನೂ. ಆಮೇಲೆ ಏನಾದರೂ ಇಲ್ಲ ಹೊಟ್ಟೋಗ್ಬಿಡೋಣ, ಕೇಕ್ ಕಟ್ ಮಾಡಿ ಒಂದು 6 ಗಂಟೆಗೆಲ್ಲ ಕೇಕ್ ಕಟ್ ಮಾಡಿ ಒಂದು 6:30 ಅಷ್ಟರಲ್ಲೆಲ್ಲ ಮದ್ದೂರಿಗೆ ಹೊಟ್ಟೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಆಮೇಲೆ ಲೇಟ್ ಆಗುತ್ತೆ ಅಂತ ಅಂದಮೇಲೆ ಏನಾದರೂ ಅನ್ನ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಅನ್ನ ಸಾಂಬಾರು ಅದು ಇದು ಅಂತ ಮಾಡ್ಕೊಂಡು ನಿಂತ್ಕೊಂಡ್ರೆ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ, ಟೈಮ್ ಜಾಸ್ತಿ ಬೇಕು. ಆಮೇಲೆ ನಾವೇನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಅಂತ ಅಂದ್ಬಿಟ್ಟು ಬೇಗ ಆಗುತ್ತೆ ಅಂದ್ಬಿಟ್ಟು ಮಶ್ರೂಮ್ ತರಿಸಿ ಮಶ್ರೂಮ್ ಬಿರಿಯಾನಿ ಮಾಡಿ ಖೀರ್ ಮಾಡಿದೆ. ತುಂಬ ಚೆನ್ನಾಗಾಗಿತ್ತು, ಬೇಗನೆ ಮಾಡಿದ್ರು ಬೇಗ ಚೆನ್ನಾಗಾಯಿತು. ಆಮೇಲೆ ಅವತ್ತಿನ ನೈಟ್ ಊಟ ಅಂತೂ ಚೆನ್ನಾಗೇ ಆಯಿತು, ಮತ್ತು ಬರ್ತ್ಡೇ ಪಾರ್ಟಿ ಕೂಡ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಅವಿ ಅಂತೂ ಸರಿಯಾಗಿ ಫೋಟೋಸ್ ಎಲ್ಲ ತೆಗೆಸ್ಕೋತಾ ಇರಲಿಲ್ಲ. ಮಧ್ಯಾಹ್ನ ಅವಳು ಮಧ್ಯಾಹ್ನ ಅಲ್ಲ, ಈವ್ನಿಂಗ್ ಒಂದು 5 ಗಂಟೆಗೆ ಗಣಪತಿ ಡೆಕೋರೇಷನ್ ಎಲ್ಲ ಆದಮೇಲೆ ಒಂದು ಫೋಟೋಸ್ ಎಲ್ಲ ಅಲ್ಲೂ ತೆಗೆಸ್ಕೊಂಡು ಬಂದಿದ್ಲು. ಅಲ್ಲೂ ಕೇಕ್ ಕಟ್ ಮಾಡಿಸಿದ್ರು, ಅವರು ಹುಡುಗರೆಲ್ಲ ಸೇರಿಕೊಂಡು ಗಣಪತಿ ಹತ್ರನೂ ಕೂಡ ಅವಳಿಗೆ ಕೇಕೆಲ್ಲ ಕಟ್ ಮಾಡಿಸಿದ್ರು. ಅಲ್ಲಿ ಒಂದು ಕೇಕ್ ಕಟ್ ಮಾಡಿಸಿದಾದ್ಮೇಲೆ ಇವಳು ಇವತ್ತು 2 ಕೇಕ್ ಕಟ್ ಮಾಡಿದ್ದು. ಅವರೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಆ ಕೇಕ್ ಕಟ್ ಮಾಡಿಸ್ಕೊಂಡು ಆ ಕೇಕ್ ತಿಂದಿದ್ರು. ಇನ್ನು ನಾವು ಮನೆಯಲ್ಲಿ ಫ್ಯಾಮಿಲಿಗೆ ಕೇಕ್ ಕಟ್ ಮಾಡಿಸ್ಬೇಕು ಅಂದ್ಬಿಟ್ಟು ಈ ಕೇಕ್ ಕಟ್ ಮಾಡಿಸಿದ್ದು. ಕೇಕೆಲ್ಲ ಕಟ್ ಮಾಡಿಸಿದಾದ್ಮೇಲೆ ಮದ್ದೂರಿಗೆ ಹೋಗ್ಬೇಕು ಪ್ಲ್ಯಾನ್ ಇತ್ತು. ಬಟ್ ಆಮೇಲೆ ಪುನಃ ನಾಳೆನೂ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅಂತ ಅಂದ್ಬಿಟ್ಟು ಮನೆಯಲ್ಲಿ ಬೇಡ, ಇಲ್ಲಿಂದನೇ ಹೋಗೋರಿ, ನಾಳೆ ದೇವಸ್ಥಾನಕ್ಕೆ ಇಲ್ಲಿಂದನೇ ಹೋಗೋರಿ ಅಂತ ಹೇಳ್ಬಿಟ್ರು. ಇನ್ನು ನಮ್ಮ ಪೂಜೆನೆಲ್ಲ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಇನ್ನೇನು ಪುನಃ ಬರಬೇಕು, ಇನ್ನು ನಾವು ಮದ್ದೂರಿಗೆ ಹೋದ್ರೂ ಪುನಃ ಇಲ್ಲಿಗೆ ಬರಲೇಬೇಕಾಗಿತ್ತು. ಹಾಗಾಗಿ ನಾಳೆಗೂ ಒಂದ್ಸಲ ಏನು ಬರ್ತೀರಾ ಇಲ್ಲಿಂದನೇ ಹೋಗೋರಿ ಅಂತ ಮನೆಯಲ್ಲಿ ಫುಲ್ ಫೋರ್ಸ್ ಮಾಡಿಬಿಟ್ರು. ಹಾಗಾಗಿ ಇಲ್ಲೇ ಉಳ್ಕೋಬೇಕಾಯಿತು ಊರಲ್ಲೇ. ಆಮೇಲೆ ಊರಲ್ಲೇ ಉಳ್ಕೊಂಡು ಬೆಳಿಗ್ಗೆ ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಮನೆ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸಿ ಆಮೇಲೆ ನಾವು ದೇವಸ್ಥಾನಕ್ಕೆ ಹೊರಡ್ತಾ ಇರೋದು. ಆಲ್ಮೋಸ್ಟು ದೇವಸ್ಥಾನಕ್ಕೆ ಹೊರಡೋಷ್ಟರಲ್ಲಿ 8 ಗಂಟೆ ಮೇಲಾಗ್ಬಿಡ್ತು. ಬೇಗನೆ ಇನ್ನೂ ಒಂದು 7 ಗಂಟೆ ಒಳಗಡೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ಅದು ಇದು ಅಂತ ಅಂದ್ಕೊಂಡು ಟೈಮು ಹೋಗಿದ್ದೆ ಗೊತ್ತಾಗಲಿಲ್ಲ. ಒಂದು 8 ಗಂಟೆ ಹಂಗೆಲ್ಲ ಹೊರಟ್ವಿ. ಆಮೇಲೆ ಮದ್ದೂರಲ್ಲಿ ಅವಿಗೆ ಬಟ್ಟೆ ಕೂಡ ಬೇಕಿತ್ತು, ಇನ್ನು ಮುಡಿ ಕೊಟ್ಟ ಮೇಲೆ ಅವಳಿಗೆ ಹೊಸ ಬಟ್ಟೆ ಹಾಕೋದು. ಹಾಗಾಗಿ ಪುನಃ ಊರಿಂದ ಮದ್ದೂರಿಗೆ ಹೋಗಿ ಮದ್ದೂರಲ್ಲಿ ಅವಳು ಬಟ್ಟೆ ಎಲ್ಲ ತೊಗೊಂಡು ಆಮೇಲೆ ದೇವಸ್ಥಾನಕ್ಕೆ ಹೊರಡ್ತಾ ಇರೋದು. ಇವತ್ತೇ ಯಾಕೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಅಂದರೆ ಮೂಗೂರು ತಿಬ್ಬಾದೇವಿ ನಮ್ಮ ಮನೆ ಹೆಣ್ದೇವರು. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ, ಆಲ್ರೆಡಿ ನಾನು ಹೇಳ್ತಾ ಇರ್ತೀನಿ ಲಾಗಲೆಲ್ಲ. ಟಿ ನರಸೀಪುರದ ಹತ್ರ ಇರುವಂಥ ಮೂಗೂರು ತಿಬ್ಬಾದೇವಿ ನಮ್ಮ ಮನೆ ಹೆಣ್ದೇವರು. ಈ ಮುಡಿ ಅವಳಿಗೆ ಇದು 3ನೇ ಮುಡಿ. ಅವಳಿಗೆ ಅವಿಗೆ ಇವತ್ತು ಮುಡಿ ಕೊಡೋದಿದೆ. ಅಂದರೆ ಅವಾಗಿಂದ ಆಲ್ರೆಡಿ 1 ತಿಂಗಳು 2 ತಿಂಗಳಿಂದನೇ ಮುಡಿ ಕೊಡಬೇಕು ಅಂದ್ಕೊಂಡ್ವಿ. ಹೇಗಿರೋ ಬರ್ತಡೇ ಆಗಿಬಿಡಲಿ ಆಮೇಲೆ ಕೊಡೋಣ ಅಂತ ಅಂದ್ಬಿಟ್ಟು ಹಾಗಾಗಿ ಪೆಂಡಿಂಗ್ ಇಟ್ಟಿದ್ವಿ. ಇವತ್ತು ಹೇಗಿದ್ರು ಈದ್ ಮಿಲಾದು ಮತ್ತು ಚಾರ್ವಿಗೆ ರಜಾ ಇದೆ. ಮೇಯ್ನ್ ಇಂಪಾರ್ಟೆಂಟು ಚಾರ್ವಿಗೆ ರಜಾ ಇರೋದ್ರಿಂದನೇ ಇವತ್ತೇ ಇದನ್ನು ಮುಗ್ದೋಗ್ಬಿಡುತ್ತೆ ಮುಡಿ ಕೊಟ್ಟರೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಇನ್ನು ಅವಳು ಇಲ್ಲ ಅಂತಂದರೆ ಮನೆ ದೇವ್ರಿಗೆ ಹೋಗ್ತಾ ಅವಳು ಚಾರ್ವಿ ಇಲ್ಲ ಅಂದರೆ ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ಅವಳನ್ನು ಕರ್ಕೊಂಡು ಹೋಗೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇನ್ನು ನಮ್ಮ ಕೈಲಾಶು ಪೂಜೆ ಎಲ್ಲ ಬಂದಿದ್ರು. ಇನ್ನಷ್ಟೇ ನಾವು ಇಷ್ಟೇ. ಇನ್ನು ನಮ್ಮ ಅಣ್ಣನೂ ಬರಬೇಕಿತ್ತು, ಬಟ್ ಅವನಿಗೇನೋ ಕೆಲಸ ಇದೆ ಅಂತ ಅಂದ್ಬಿಟ್ಟು ಅವ್ನು ಬರೋದು ಸ್ಕಿಪ್ ಮಾಡ್ದೆ. ಇನ್ನೇನು ಮಾಡೋದು, ಇನ್ನು ನಾವೇ ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದು. ಫಸ್ಟು ದೇವಸ್ಥಾನದ ಹತ್ರನೇ ರಶೀದಿ ಕೊಡ್ತಾರೆ, ಆ ರಶೀದಿ ತೊಗೊಂಡು ತೀರ್ಥ ಹಾಕಿಸ್ಕೊಂಡು ಆಮೇಲೆ ಇಲ್ಲಿ ಬಂದು ಮುಡಿ ಹತ್ರ ಬಂದಿದ್ದು. ಅವಳು ತುಂಬಾ ಅಳ್ತಾಳೇನೋ, ಏನು ಮಾಡ್ತಾಳೆ ಅಂತ ಅನಿಸ್ತಿತ್ತು. ಏಕೆಂದರೆ ಅವಳು ಲಾಸ್ಟ್ 2 ಮುಡಿ ತುಂಬಾ ಅಳ್ತಾ ಇದ್ಲು. ಈ ಮುಡಿ ಪರವಾಗಿಲ್ಲ, ಆರಾಮ್ಸೆ ಕೂತಿದ್ಲು. ಅಲ್ಲಾಡ್ಬಾರ್ದು ಮಂಗಡಿ, ಹಾಗೆಲ್ಲ ಮಾಡಬಾರ್ದು. ಕಾಲ ಪಾಲ ಎಲ್ಲ ಸುಮ್ಮನೆ ಕುತ್ಕೋಬೇಕು. ಅವಿ ದೊಡ್ಡಕದೆ ಅಂಬ ಅಲ್ಲಿ ಮೇಲೆ ಅಲ್ಲಿ ಬಂಗಾರಿ ಅಂಬ ನೋಡ್ದ ನಿಮ್ಗೆ ಕಾಣಿಸ್ತಾ? ನೀರ ಇದೆ ನೋಡಲಿ, ಅಲ್ಲಿ ಹೆಂಗೆ ಕೂತೈತಿ ನೋಡು ಬಂಗಾರಿ ಅಂಬ. ಅಲ್ಲಾಡ್ಬಾರ್ದು ಬಿ 2 ನಿಮಿಷ ಆಗೋಯ್ತು. ಕೂದಲೆಲ್ಲ ಬೀಳ್ತಾದೆ ಅಂತ. ಇರೋ ಬಂಗಾರಿ ನಿನಗೆ ಸಾಕಾಯ್ತದೆ, ಸಾಕಾದ್ದು ಅವಳು ಚಾರು ನಿನಗೆ ಸಾಕಾಯ್ತದೆ. ಅವಳು ನೀಟಾಗಿ ಕೂತಿದ್ದಾಳೆ, ಇನ್ನೊಂದು ಸ್ವಲ್ಪ ಬೆಳೀತದೆ ಅಲ್ವಾ ಎಲ್ಲ ಬಂಗಾರಿ ಅಂತೇಳಿ ಕತ್ಕೊಳಿಸ್ತಾವಳೆ. ಒಂದ್ಸಲಿ ಬೆಳೀತದೆ ನೀಟಾಗಿ. ಆಗ ಬಾಬ್ ಕಟಿಂಗ್ ಮಾಡೋಣ, ನಾಳೆ ಬಂದು ಇಲ್ಲಿಗೆ ಕರ್ಕೊಂಡು ಬಾಬ್ ಕಟಿಂಗ್ ಆಗೈತವೆ. ಫಿಶ್ಶು ಅದೇ ಇಲ್ಲಿ ಚೇತು ಬಂದಿರೋದು ಫಿಶ್ಶು.
ಅಲ್ಲಿ ಸಣ್ಣದಕ್ಕವ ಮನೇಲಿರೋದು, ಇಲ್ಲಿ ನೋಡೋದು ಒಳಗೊಳಗೆ ನೀನು ಅದರೊಳಗೆ ಅದ್ರ ಮೇಲೆ ಕುತ್ಕೊಂಡು ಆಟ ಆಡ್ಬೋದು. ಆಗಾಯ್ತು. ವಿಡಿಯೋ ಮಾಡ್ಕೊತಾರ ಅವರು, ನಿನ್ನ ದೂರವಾಣಿಲಿ ಕಳಿಸ್ತಾರೆ ಈಗ. ಅಕ್ಕ ನೋಡಿ ನೋಡ್ಕೊಂಡೆ ಬಂಗಾರಿ. ನಿಮ್ಮದು ಬರ್ತ್ಡೇ ಇವತ್ತಾ ನೆನ್ನೆ ನೆನ್ನೆ ಕೇಕ್ ಅಂಕಲ್ ಕೊಡ್ತೀನಿ ಅನ್ನು. ಸರಿ ಕೇಕ್ ಕೊಡ್ತೀಯಾ? ನೆನ್ನೆ ಆಯಿತು ಅವನು. ಅಯ್ಯೋ ಇನ್ನು ಅವಿ ಅಂತೂ ತುಂಬ ಚೆನ್ನಾಗಿ ಕೂತ್ಕೊಂಡು ಮುಡಿ ಕೊಡಿಸ್ಕೋತಾ ಇದ್ಲು. ಇನ್ನು ಇನ್ನೊಂದು ನೆಕ್ಸ್ಟ್ ಪಾಪು ಬಂತು. ಅವ್ರು ಹೇಳ್ತಾ ಇದ್ರು, ನೋಡು ಆ ಪಾಪು ಎಷ್ಟು ಚೆನ್ನಾಗಿ ಮುಡಿ ಕೊಡಿಸ್ಕೋತಾ ಇದೆ ಅಂತ. ನಾನು ಅಂದೆ, ಅವಳು ಫಸ್ಟ್ 2 ಮುಡಿನೂ ತುಂಬಾ ಹಠ ಮಾಡ್ತಾ ಇದ್ಲು. ಇದು 3ನೇ ಮುಡಿ ಆಗಿರೋದ್ರಿಂದ ಸುಮ್ಮನೆ ಕೂತಿದ್ದಾಳಷ್ಟೇ. ನಿಮ್ಮ ಪಾಪುಗೆ ಇದು ಫಸ್ಟ್ ಮುಡಿ ಅಲ್ವಾ, ಹಾಗಾಗಿ ಮಕ್ಕಳು ಅಳ್ತಾರಷ್ಟೇ ಅಂತ ಹೇಳ್ತಾ ಇದ್ದೆ. ಆ ಪಾಪುಗೆ ಫಸ್ಟ್ ಮುಡಿ ಅಂತೆ. ಅದು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿತ್ತು ಅಳೋದಕ್ಕೆ. ನಮ್ಮ ಅವಿನೂ ಅಷ್ಟೇ, ನಾವು ಹಿಡಿಯೋದಕ್ಕೆ ಒಂದು 3-4 ಜನ ಬೇಕಿತ್ತು, ಅಷ್ಟು ಅಳ್ತಾ ಇದ್ಲು ಲಾಸ್ಟ್ 2 ಮುಡಿನೂ. ಈ ವರ್ಷ ಈ ಮುಡಿ ಯಾಕೋ ಗೊತ್ತಿಲ್ಲ, ಪರವಾಗಿಲ್ಲ, ಒಂದು ಸ್ವಲ್ಪ ದೊಡ್ಡೋಳಾಗಿದ್ದಾಳೆ ಅಲ್ವಾ, ಇವಾಗ ಗೊತ್ತಾಗುತ್ತೆ ಏನೋ ಆಗೋದಿಲ್ಲ ಅಂತ ಅಂದ್ಬಿಟ್ಟು, ಹಾಗಾಗಿ ಸುಮ್ಮನೆ ಕೂತ್ಕೊಂಡಿದ್ಲು ಅಂತ ಹೇಳ್ತಾ ಇದ್ವಿ. ಅದೇನೇ ಮೇಯ್ನ್ ಇಂಪಾರ್ಟೆಂಟು, ಮಕ್ಳಿಗೆ ಸ್ವಲ್ಪ ದೊಡ್ಡವ್ರು ಆಗ್ತಾ ಏನೂ ಆಗೋದಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಅಳ್ತಾರೆ. ಮಕ್ಕಳು ಕಮ್ಮೇಲೆ ಹಾಕೋ ಫಸ್ಟ್ ಇದು ಹಾಕೋ. ಅವಿ ಅವಿ ಇಲ್ಲ ಇಲ್ಲಿ ಅವಿ ಇಲ್ಲ ನೋಡಿ ಇಲ್ಲಿ ಬಂಗಾರಿ ಅವಿ ಇಲ್ಲಿ ಕೂದಲು ಬೆಳೀತಾವೆ. ಸರಿ, ಒಂದು 15 ದಿನ ಹೋಗ್ಬಿಟ್ರೆ ಅದೇ ಕಂಟಿನ್ಯೂ ಆನ್ ಮಾಡ ಮಕ್ಕಳಿಗೆ ಒಂದ್ಸಲ ಹಾಕ್ಬಿಡ್ತೀವಿ. ಇನ್ನು ನಾವು ದೇವಸ್ಥಾನ ಕರೆಕ್ಟಾಗಿ ಬರೋಷ್ಟರಲ್ಲಿ 11 ಗಂಟೆನೇ ಆಗಿತ್ತು. ಇನ್ನು ಮುಡಿ ಎಲ್ಲ ಕೊಡಿಸ್ಕೊಂಡು ಆ ಮುಡಿ ಎಲ್ಲ ಮುಗಿಸೋಷ್ಟರಲ್ಲಿ 11:15 ಆಗಿತ್ತು ಅಂತ ಹೇಳ್ಬೋದು. ತುಂಬಾ ಬಿಸಿಲಿತ್ತು. ಬಿಸಿನೀರು ಅವಶ್ಯಕತೆ ಏನು ಇರಲಿಲ್ಲ ಅವಿಗೆ ಸ್ನಾನ ಮಾಡಿಸೋದಕ್ಕೆ. ದೇವಸ್ಥಾನದಲ್ಲಿ ತಣ್ಣೀರು ಸ್ನಾನನೇ ಬೆಟರು ಅಂತ ಅಂದ್ಬಿಟ್ಟು ಅವಳಿಗೆ ತಣ್ಣೀರಲ್ಲೇ ಸ್ನಾನ ಮಾಡಿಸ್ತಾ ಇದ್ವಿ. ಅಂದರೆ ಆಲ್ರೆಡಿ ಅಲ್ಲಿಂದನೇ ಮನೆಯಿಂದನೇ ಸೋಪು, ಕ್ರೀಮು, ಕಪ್ಪು ಎಲ್ಲ ತೊಗೊಂಡು ಬಂದುಬಿಟ್ಟಿದ್ವಿ ಅವಳಿಗೆ ಏನು ಬೇಕು ಅದನ್ನೆಲ್ಲ. ಹಾಗಾಗಿ ಇಲ್ಲೇ ಸ್ನಾನ ಎಲ್ಲ ದೇವಸ್ಥಾನದ ಮುಂದೆನೇ ಒಂದು ಕೊಳಾಯಿ ಇತ್ತು, ಟ್ಯಾಂಕು. ಆ ಟ್ಯಾಂಕಲ್ಲೇ ಸ್ನಾನ ಎಲ್ಲ ಮುಗಿಸಿ ಹಾಗೆ ಬಟ್ಟೆ ಹಾಕ್ತಾಯಿದ್ವಿ. ತುಂಬಾ ಖುಷಿ ಪಡ್ತಾಯಿದ್ವಿ ಈ ವರ್ಷ. ಈ ಮುಡಿ ಅಂತೂ ಅವಳು ಜಾಸ್ತಿ ಹಿಂಸೆ ಅನ್ನಿಸ್ಲೇ ಇಲ್ಲ. ಬಟ್ ಬಿಸಿಲಂತೂ ಇವತ್ತು ತುಂಬಾ ಬಿಸಿಲಿತ್ತು. ಒಂಥರ ವೆದರ್ ಅಂತೂ ಇಷ್ಟು ಹಾಟಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಮುಡಿಯೆಲ್ಲ ಕೊಟ್ಟಿದ್ದಾದಮೇಲೆ ಅವಳಿಗೂ ಸ್ನಾನ ಮುಗಿಸ್ಕೊಂಡು ಬಟ್ಟೆ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡು ನಾವು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ವಿ. ಇವತ್ತು ನಾರ್ಮಲಾಗಿ ಸೋಮವಾರ ಆಗಿದ್ರೂ ಕೂಡ ತುಂಬಾ ಜನ ಇದ್ದರು. ಅದೇನೋ ಗೊತ್ತಿಲ್ಲ, ಇವಾಗ ಪ್ರತಿದಿನ ಜನ ಇರ್ತಾರಂತೆ. ಅವಾಗೆಲ್ಲ ಜಾಸ್ತಿ ಭಾನುವಾರ, ಮಂಗಳವಾರ, ಶುಕ್ರವಾರ ವಾರದ ದಿನ ಮಾತ್ರನೇ ರಶ್ ಇರ್ತಿತ್ತು. ಇವಾಗ ಎವ್ರಿ ಡೇ ರಶ್ ಇರ್ತಾರಂತೆ. ಸೋಮವಾರ ಆಗಿದ್ರು ಏನಪ್ಪ ಇಷ್ಟೊಂದು ರಶ್ ಇದೆ ಅಂತ ಅನ್ಕೋತಾ ಇದ್ವಿ. ಈಗ ಈ ದೇವಸ್ಥಾನ ಅಂದರೆ ಮೊಗೂರು ತಿಪ್ಪಾದೇವಿ ದೇವಸ್ಥಾನ ಒಂಥರ ಟೂರಿಸ್ಟ್ ಪ್ಲೇಸೇ ಆಗಿಬಿಟ್ಟಿದೆ. ಮನೆ ದೇವರು ಇರೋರು ಮಾತ್ರ ಅಲ್ಲ, ಟೂರಿಸ್ಟ್ ಬರೋರು ಕೂಡ ಈ ದೇವಸ್ಥಾನಕ್ಕೆ ಬರ್ತಾರೆ. ಮತ್ತು ಹತ್ತಿರದಲ್ಲಿ ಸೋಮನಾಥಪುರ ದೇವಸ್ಥಾನ ಇದೆ, ಅದಕ್ಕೂ ಕೂಡ ಈ ದೇವಸ್ಥಾನ ಹತ್ತಿರ ಆಗುತ್ತೆ. ಇನ್ನು ಈ ಕಡೆ ಹೋದರೆ ತಲಕಾಡು, ಆ ಕಡೆಗೂ ಸ್ವಲ್ಪ ಹತ್ತಿರ ಆಗುತ್ತೆ. ಇನ್ನು ಮಾದೇಶ್ವರನ ಬೆಟ್ಟಕ್ಕೆ ಹೋಗಿರೋರು ಆ ಕಡೆಯಿಂದ ಆನ್ ದ ವೇ ಬರ್ತಾಯಿದ್ರು ಕೂಡ ಅವ್ರಿಗೂ ಹತ್ತಿರ ಆಗುತ್ತೆ. ಹಾಗಾಗಿ ಆ ದೇವಸ್ಥಾನ ಯಾವಾಗೂ ಸ್ವಲ್ಪ ಇವಾಗ ರಶ್ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ತುಂಬ ಚೆನ್ನಾಗಿ ದೇವರ ಅಲಂಕಾರ ಎಲ್ಲ ಮಾಡಿದರು. ದೇವ್ರ ಪೂಜೆ ಕೂಡ ಚೆನ್ನಾಗಾಯಿತು. ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ನಮ್ಮ ಮನೆ ಗಂಡು ದೇವ್ರಿಗೂ ಹೋಗೋಣ. ಇನ್ನು ಆ ದೇವ್ರಿಗೂ ಹೋಗಿ ಲಾಸ್ಟು ಅವಿಗೆ ಫಸ್ಟ್ ಮುಡಿ ಕೊಟ್ವಲ್ಲ, ಲಾಸ್ಟ್ ಇಯರ್ ಬರ್ತಡೇ ಎಲ್ಲ ಆದಮೇಲೆ ಮುಡಿ ಕೊಟ್ವಲ್ಲ, ಫಸ್ಟ್ ಮುಡಿ ನಮ್ಮ ಮನೆ ಗಂಡು ದೇವ್ರು ಕೊಟ್ಟಿದ್ವು. ಅದು ಬಂದು ಆಲ್ಗೂಡು ಸಿದ್ದೇಶ್ವರ, ಉಂಜಿನಕೆರೆ ಚನ್ನೇಶ್ವರ, ಎರಡು ನಮ್ಮ ಮನೆ ಗಂಡು ದೇವರು. ಹಾಗೆ ಹೋಗ್ತಾನೆ ಅಲ್ಲಿಗೂ ಹೋಗಿದ್ದು, ಅಲ್ಲೂ ದೇವ್ರ ಪೂಜೆ ಮುಗಿಸ್ಕೊಂಡೇ ಹೋಗೋಣ ಅಂತ ಅಂದ್ಬಿಟ್ಟು, ಹೇಗಿದ್ರು ಟೈಮ್ ಇರುತ್ತಲ್ಲ ಅಂದ್ಬಿಟ್ಟು ಹಾಗೆ ಪ್ಲ್ಯಾನ್ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ಫಸ್ಟು ನಾವು ಇಲ್ಲಿ ಉಂಜಿನಕೆರೆ ಚನ್ನೇಶ್ವರಂಗೆ ಬಂದು, ಇದು ಮಂಡ್ಯಗಿಂದ ಅಂದರೆ ಶ್ರೀರಂಗಪಟ್ಟಣ ತಾಲೂಕು ಅನಿಸುತ್ತೆ ಇದು. ಆ ಮಂಡ್ಯಗೆ ಹತ್ರನೇ ಇದು ಕೂಡ. ನಾವಿಲ್ಲಿ ಈ ದೇವಸ್ಥಾನಕ್ಕೆ ಬರೋಷ್ಟಲ್ಲಿಗೆ ಆಲ್ರೆಡಿ 12:15 ಆಗಿಬಿಟ್ಟಿತ್ತು. ಜನ ಇಲ್ಲಿ ಸ್ವಲ್ಪ ಬೆಳಿಗ್ಗೆ ಟೈಮ್ ಜಾಸ್ತಿ ಇರ್ತಾರೆ. ನಾವು ಹೋಗಿದ್ದು ಮಧ್ಯಾಹ್ನ ಟೈಮ್ ಆಗಿದ್ದರಿಂದ ಅಷ್ಟೇನು ಜನ ಇರಲಿಲ್ಲ. ಬೇಗ ಬೇಗ ಪೂಜೆ ಅಂತೂ ಮುಗ್ದೋಗ್ಬಿಡ್ತು. ಒಂದು 10 ನಿಮಿಷ, 1/4 ಗಂಟೆಲೆಲ್ಲ ಪೂಜೆ ಆಯಿತು. ಅವಿ ಅವಿ ಕಾಯಿದು
ಫಸ್ಟು ಹುಂಜಿನಕೆರೆ ದೇವಸ್ಥಾನ ಮುಗಿಸ್ಕೊಂಡು ಆಮೇಲೆ ಆಲ್ಗುಡಿ ದೇವಸ್ಥಾನಕ್ಕೂ ಹೋಗಿದ್ದು. ಅಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು, ಅಲ್ಲೂ ಕೂಡ ಅಷ್ಟು ಜನ ಇರಲಿಲ್ಲ, ಅಲ್ಲೂ ಪೂಜೆ ಎಲ್ಲ ಬೇಗನೆ ಆಯಿತು. ಆಮೇಲೆ ಪೂಜೆ ಮುಗಿಸ್ಕೊಂಡು ಇನ್ನು ಡೈರೆಕ್ಟ್ ಮಂಡ್ಯಗೆ ಹೋಗೋಣ ಅಂತ ಅಂದ್ಬಿಟ್ಟು, ಇನ್ನು ಇವತ್ತು ಚಾರ್ವಿಗೆ ಇವತ್ತು ಕೂಡ ನವೋದಯ ಟ್ಯೂಷನ್ ಇತ್ತು, ಹಾಗಾಗಿ ಬರಬೇಕಾದ್ರೇ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಬ್ಯಾಗೆಲ್ಲ ತೊಗೊಂಡು ಬಂದುಬಿಟ್ಟಿದ್ವಿ. ನಾಂದವಿನೇ ಹೋಗ್ತಾ ಬಿಟ್ಬಿಟ್ಟು ಹೋಗೋಣ ಟ್ಯೂಷನ್ ಹತ್ರ ಅಂತ ಅಂದ್ಬಿಟ್ಟು. ಹಾಗೆ ಅವಳಿಗೆ ಮಧ್ಯದಲ್ಲಿ ಯಾವುದೋ ಒಂದು ಸಣ್ಣ ಹೋಟ್ಲಲ್ಲಿ ಊಟ ಮಾಡಿಸ್ಬಿಟ್ಟು, ಇನ್ನು ನಾವೆಲ್ಲ ಊಟ ಮಾಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಅವಳಿಗೆ ಮಧ್ಯದಲ್ಲಿ ಒಂದು ಹೋಟ್ಲಲ್ಲಿ ಊಟ ಮಾಡಿಸ್ಬಿಟ್ಟು ಆಮೇಲೆ ಕರ್ಕೋಗಿ ಟ್ಯೂಷನ್ ಹತ್ರ ಬಿಟ್ವಿ. ಇನ್ನು ಆಲ್ರೆಡಿ ಟೈಮ್ ಬಂದು ಅವಳಿಗೆ 2 ಗಂಟೆಗೆ ಟ್ಯೂಷನ್ ಸ್ಟಾರ್ಟ್ ಆಗ್ತಾಯಿತ್ತು. ಇನ್ನು 1:45 ಅಷ್ಟರಲ್ಲೆಲ್ಲ ನಾವು ಟ್ಯೂಷನ್ಗೆ ಬಿಟ್ವಿ ಅವಳನ್ನ. ಮಿಮಿಕ್ರಿ ಮಾಡು ಅಂದರೆ ಪೂಜಾ, ಮಿಮಿಕ್ರಿ ಮಕ್ಕಳುಗಳು ಅಳ್ತಾವ ನೆಗಿತಾವಲ್ಲ ಅವೆಲ್ಲ ಮಾಡ್ತಾರೆ ಚೆನ್ನಾಗಿ ಮೊಬೈಲಲ್ಲಿ ತೋರಿಸ್ಬಿಟ್ರೆ ಮಿಮಿಕ್ರಿ. ಕೈ ಹೊಸ್ಕೆ ಬರ್ದೋವಿ ಹೊಟ್ಟೆಗೆ ಇನ್ನು ಇನ್ನು ಚಾರ್ವಿ ಬಿಟ್ಟಿದ್ದಾದ್ಮೇಲೆ ನಮಗೂ ಊಟದ ಟೈಮ್ ಆಲ್ರೆಡಿ ಆಗಿಬಿಟ್ಟಿತ್ತಲ್ಲ, ಇನ್ನು ಊರಿಗೆ ಹೋಗೋದೇನು ಅಂತ ಅಂದ್ಬಿಟ್ಟು ಇಲ್ಲೇ ಹೋಟ್ಲಲ್ಲಿ ನಾವು ಕೂಡ ಊಟ ಎಲ್ಲ ಮಾಡ್ಕೊಂಡ್ವಿ. ಅವಿ ಇಲ್ಲಿ ನಿನ್ಗೆ ನಿನ್ ಕೇಕ್ ಬೇಕಲ್ವಾ? ಅವಿ ಕೇಕ್ ಬೇಕು, ಅಕ್ಕಗೆ ಇರುತ್ತೆ. ನೀನ್ ಕಟ್ ಮಾಡ್ದೆ ಕೇಕ್ನ? ಹೆಂಗ್ ಕಟ್ ಮಾಡ್ದೆ ನೀನು? ಅವಿ ಹೆಂಗ್ ಕಟ್ ಮಾಡಿದೆ ಕೇಕಾ? ಅವಿ ಈಗ ನಿನ್ಗೆ ಪಪ್ಪ ಬೇಕಾ ಮಮ್ಮ ಬೇಕಾ? ಯಾರು ಹೇಳು? ಕರೆಕ್ಟಾಗಿ ಹೇಳ್ಬೇಕು, ಕರೆಕ್ಟಾಗಿ ಹೇಳ್ಬೇಕು. ಮಾಮ ಬೇಕಾ ಅತ್ತೆ ಬೇಕಾ ನಿಂಗೆ? ಸುನಿ ಮಾಮ ಬೇಕಾ ಪೂಜಾತೆ ಬೇಕಾ? ಯಾರು ಬೇಕು ಹೇಳು? ಸುನಿ ಬೇಡವಾ? ಸುನಿ ಮಾಮ ಬೇಕಾ? ಪೂಜತೆ ಬೇಡವಾ? ಇದು ಕೈಲಾಸ ಅಣ್ಣ ಬೇಕಾ ಕಲ್ಪಿ ಅಣ್ಣ ಬೇಕಾ? ಬೇಕಾ ಬೇಡವಾ? ಅತ್ತೆ ಇಷ್ಟ. ಅವೇ ಕೈಲಾಸ ಅಣ್ಣ ಬೇಕಾ ಕಲ್ಪಿ ಅಣ್ಣ ಬೇಕಾ? ಕಲ್ಪಿ ಬೇಕಾ? ತಿರ್ಗಾ ಒಂದ್ಸಲ ಪೂಜೆಗಳು ಏನ್ ಮಾಡ್ತಾವ ಗೊತ್ತಲ್ಲ, ಏನಂತಾನು ಅಂತ ಉಲ್ಟಾ ಹೇಳ್ತಾಳ. ಏನ್ ಊಟ ಕೊಟ್ಟಿದ್ರು ನಿನ್ಗೆ? ಸಾಂಬಾರ್, ಆಮೇಲೆ ದೋಸೆನ ಪೂರಿನ? ಪೂರಿ. ಮತ್ತು ಸುಮಾರು ಜನ ಅವಿ ಬರ್ತ್ಡೇ ಲಾಗ್ನ ಹಾಕಿ ಅಂತ ಕೇಳ್ತಾ ಇದ್ರಿ. ನಾನು ಇವತ್ತು ಹಾಕ್ತಾ ಇದ್ದೀನಿ. ಹಾಗೆ ಅವಿ ಬರ್ತ್ಡೇಗೆ ತುಂಬ ಜನ ವಿಶ್ ಮಾಡಿದ್ರಿ, ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದೆನ್ ನೆಕ್ಸ್ಟ್ ವ್ಲಾಗ್.